ಹಾಯ್, ನಾನು ಪ್ರವೀಣ್ ಫ್ರಮ್ ಕಲರ್ ಗ್ರೇಡಿಂಗ್ ಇನ್ ಕನ್ನಡ. ನಾವು ಈ ವಿಡಿಯೋದಲ್ಲಿ ಕಲರ್ ಗ್ರೇಡಿಂಗ್ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ನಾವು ಒಂದು ಫುಲ್ ಟೈಮ್ ಲೈನ್ನ ಹೇಗೆ ಗ್ರೇಡ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇದು ಗ್ರೇಡಿಂಗ್ ಟ್ಯುಟೋರಿಯಲ್ ಆಗಿರಲ್ಲ. ನಾನು ಒಂದು ಟೈಮ್ ಲೈನ್ನ ಗ್ರೇಡಿಂಗಿಗೆ ಹೇಗೆ ಅಪ್ರೋಚ್ ಮಾಡ್ತೀನಿ ಅಂತ ಒಂದು ಕಲರ್ ಗ್ರೇಡಿಂಗ್ ವರ್ಕ್ ಫ್ಲೋ ಆಗಿರುತ್ತೆ. ಅದಕ್ಕೂ ಮುಂಚೆ ಕಲರ್ ಗ್ರೇಡಿಂಗ್ನ ನಾವು ಬೇಸಿಕ್ ಲೆವೆಲಿಂದ ಕಲಿಬೇಕು. ನಮಗೆ ಕಲರ್ ಗ್ರೇಡಿಂಗ್ ಮಾಡೋಕ್ಕೆ ಪ್ರಾಕ್ಟೀಸ್ ಕ್ಲಿಪ್ಸ್ ಬೇಕು, ಮತ್ತು ಕಲರ್ ಗ್ರೇಡಿಂಗ್ ಟೂಲ್ಸ್ ಬೇಕು ಅಂದರೆ, ಮತ್ತು ವಿಡಿಯೋ ಎಡಿಟಿಂಗ್ ಅಸೆಟ್ಸ್ ಬೇಕು ಅಂದರೆ ನಮ್ಮ ಚಾನಲ್ಗೆ ಆ್ಯಸ್ ಎ ಮೆಂಬರ್ ಆಗಿ ಜಾಯ್ನ್ ಆಗ್ಬೋದು. ನಿಮಗಲ್ಲಿ ಪ್ರತಿಯೊಂದು ಡೌನ್ಲೋಡಿಗೆ ಸಿಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಯೂಸ್ ಮಾಡ್ತಿರೋ ಕ್ಲಿಪ್ಸು ಮತ್ತು ಕೆಲವೊಂದು ಅಡ್ವಾನ್ಸ್ ಟೂಲ್ಸ್ ಸಹ ನಿಮಗೆ ಅಲ್ಲಿ ಡೌನ್ಲೋಡಿಗೆ ಸಿಗುತ್ತೆ. ನಮ್ಮ ಚಾನಲ್ಗೆ ಮೆಂಬರ್ ಆಗಿರಬೇಕು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನೊಂದು ಫುಲ್ಲು ಟೈಮ್ ಲೈನ್ನ ತೊಗೊಂಡಿದ್ದೀನಿ. ನೆಕ್ಸ್ಟು ನಾನು ಎಡಿಟ್ ಪೇಜಿಂದ ಕಲರ್ ಪೇಜಿಗೆ ನಾನು ಗ್ರೇಡಿಂಗಿಗೆ ಬಂದರೆ, ಇಲ್ಲಿ ಕಲರ್ ಪೇಜ್ಗೆ ಬಂದು ನಾನು ಫಸ್ಟು ಪ್ರಾಜೆಕ್ಟ್ ಸೆಟ್ಟಿಂಗ್ಸ್ನ ತೋರಿಸ್ತೀನಿ. ಇಲ್ಲಿ ಪ್ರಾಜೆಕ್ಟ್ ಸೆಟ್ಟಿಂಗ್ಸಲ್ಲಿ ನನ್ನ ಟೈಮ್ ಲೈನ್ ರೆಸೊಲ್ಯೂಷನ್ ಕ್ಲಿಪ್ಪು ಒರಿಜಿನಲ್ ರೆಸೊಲ್ಯೂಷನ್ ಏನಿತ್ತು ಅದೇ ರೆಸೊಲ್ಯೂಷನ್ಗೆ ನಾನು ಟೈಮ್ ಲೈನ್ ರೆಸೊಲ್ಯೂಷನ್ನ ಸೆಟ್ ಮಾಡ್ಕೊಂಡಿದ್ದೀನಿ. ಅದು ಬಿಟ್ಟರೆ ನಾನು ಕಲರ್ ಮ್ಯಾನೇಜ್ಮೆಂಟಲ್ಲಿ ಕಲರ್ ಸೈನ್ಸ್ ಡವೆಂಚಿ YRGB, ಟೈಮ್ ಲೈನ್ ಕಲರ್ ಸ್ಪೇಸ್ ಡವೆಂಚಿ ವೈಡ್ ಗ್ಯಾಮೆಟ್ ಇಂಟರ್ಮೀಡಿಯೇಟ್, ಮತ್ತು ಔಟರ್ ಕಲರ್ ಸ್ಪೇಸ್ REC 709 Gamma 2.4 ಇಟ್ಟಿದ್ದೀನಿ. ಮತ್ತು ಲುಕಪ್ ಟೇಬಲ್ಸ್ಗೆ ಬಂದರೆ ಇಲ್ಲಿ 3D ಲುಕಪ್ ಟೇಬಲ್ ಇಂಟರ್ಪೋಲೇಷನಲ್ಲಿ ಟೆಟ್ರಾಹೆಡ್ರಲ್ನ ಸೆಟ್ ಮಾಡ್ಕೊಂಡಿದ್ದೀನಿ. ಸೆಟ್ ಮಾಡಿಕೊಂಡು ನಾನಿಲ್ಲಿ ಸೇವ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಟಾಪಿಗೆ ಬಂದರೆ ನಮಗೆ ಒಂದು ಕ್ಲಿಪ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಇಲ್ಲಿ ಕ್ಲಿಪ್ಸಿಗೆ ಕ್ಲಿಕ್ ಮಾಡಿಕೊಂಡು ನಾನು ಇಷ್ಟು ಕ್ಲಿಪ್ನ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಷನ್ ಮಾಡಿಕೊಂಡು ನಾನು ಗ್ರೂಪ್ ಮಾಡ್ಕೋತೀನಿ. ನನ್ನ IDT ಮತ್ತು ODTನ ಪ್ಲೇಸ್ ಮಾಡ್ಕೊಳ್ಳೋಕ್ಕೆ ಮತ್ತು ಒಂದು ಲುಕ್ನ ಪ್ಲೇಸ್ ಮಾಡ್ಕೊಳ್ಳೋಕ್ಕೆ ನಾನು ಗ್ರೂಪ್ಸ್ ಮಾಡ್ಕೋತಾ ಇದ್ದೀನಿ. ಇಷ್ಟು ಕ್ಲಿಪ್ನ ನಾನು ಸೆಲೆಕ್ಷನ್ ಮಾಡಿಕೊಂಡು ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಆ್ಯಡ್ ಇಂಟು ನ್ಯೂ ಗ್ರೂಪ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಇದನ್ನು ಕ್ಲಿಕ್ ಮಾಡ್ಕೋತೀನಿ. ಸೊ ಇಲ್ಲಿ ನಾನು ಗ್ರೂಪ್ ನೇಮ್ ಮಾಡ್ಕೋತೀನಿ, ಒಂದು ಫಾರೆಸ್ಟ್ ಗರ್ಲ್ ಅಂತ. ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇಲ್ಲಿ ಟೈಮ್ ಲೈನ್ ಸೆಕ್ಷನಲ್ಲಿ ಬಂದರೆ ಇಲ್ಲಿ ಗ್ರೂಪ್ ಪ್ರೀ ಕ್ಲಿಪ್ಸ್ ಮತ್ತು ಕ್ಲಿಪ್ಸ್ ಮತ್ತು ಗ್ರೂಪ್ ಪೋಸ್ಟ್ ಕ್ಲಿಪ್ಸ್ ಟೈಮ್ ಲೈನ್ ಅಂತ 4 ಆಪ್ಷನ್ ಬಂದಿದೆ. ಸೊ ನಾನಿಲ್ಲಿ IDT ಮತ್ತು ODTನ ಸೆಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು IDT ಮತ್ತು ODTನ ಸೆಟ್ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಗ್ರೂಪ್ ಪ್ರೀ ಕ್ಲಿಪ್ಗೆ ಬರ್ತಾ ಇದ್ದೀನಿ. ಇಲ್ಲಿ 2 ನೋಡ್ನ ಪ್ಲೇಸ್ ಮಾಡ್ಕೋತೀನಿ, ಒಂದು ನಾಯ್ಸ್ ರಿಡಕ್ಷನಿಗೆ, ಇನ್ನೊಂದು IDTಗೆ. ಸೊ ನಾಯ್ಸ್ ರಿಡಕ್ಷನ್ಗೆ ಬಂದು ನಾನು ಫಸ್ಟೇ ನಾಯ್ಸ್ ರಿಡಕ್ಷನ್ ಮಾಡ್ಕೋತೀನಿ. ಇಲ್ಲಿ ಬಂದು 3 ಫ್ರೇಮ್ಸ್ಗೆ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ ನಾಯ್ಸ್ ರಿಡಕ್ಷನಲ್ಲಿ. ಮತ್ತು ಫಾಸ್ಟರಿಂದ ಬೆಟರ್ಗೆ ಇಟ್ಟು ಟೆಂಪರಲ್ ಥ್ರೆಶೋಲ್ಡಲ್ಲಿ ಒಂದು 14 ನಾಯ್ಸ್ ರಿಡಕ್ಷನ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು IDT ನೋಡ್ಗೆ ಬಂದು ನಾನು IDTನ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಬಂದು ಕಲರ್ ಸ್ಪೇಸ್ ಟ್ರಾನ್ಸ್ಫಾರ್ಮ್ನ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಿ. ಈ ಕ್ಲಿಪ್ಸು ಎಲ್ಲ ಕ್ಲಿಪ್ಸು ಬಂದಿರೋದು ಸೋನಿ ಕ್ಯಾಮ್ರಾದಿಂದ ಆಗಿರೋದ್ರಿಂದ ನಾನಿಲ್ಲಿ ಸೋನಿ SGAMAT 3.0 ಚೂಸ್ ಮಾಡ್ಕೋತಾ ಇದ್ದೀನಿ. ಇನ್ಪುಟ್ ಕಲರ್ ಸ್ಪೇಸು ಇನ್ಪುಟ್ ಗಾಮಾ S-Log 3 ಮತ್ತು ಔಟರ್ ಕಲರ್ ಸ್ಪೇಸು ಡವೆಂಚಿ ವೈಡ್ ಗ್ಯಾಮೆಟ್ ಇಡ್ತಾ ಇದ್ದೀನಿ, ಮತ್ತು ಔಟರ್ ಗಾಮಾ ಡವೆಂಚಿ ಇಂಟರ್ಮೀಡಿಯೇಟ್. ಸೊ ನಾನಿಲ್ಲಿ ಗ್ರೂಪ್ ಪ್ರೀ ಕ್ಲಿಪ್ಪಲ್ಲಿ ನಾಯ್ಸ್ ರಿಡಕ್ಷನ್ನು ಮತ್ತು IDTನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ODTನ ಪ್ಲೇಸ್ ಮಾಡೋಕ್ಕೆ ನಾನು ಗ್ರೂಪ್ ಪೋಸ್ಟ್ ಕ್ಲಿಪ್ಪಿಗೆ ಬರ್ತಾ ಇದ್ದೀನಿ. ಸೊ ಇಲ್ಲಿ ಬಂದು ನಾನು 3 ನೋಡ್ನ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ಒಂದು IDTಗೆ, ಇನ್ನೊಂದು ನನ್ನ ಲುಕ್ಕಿಗೆ, ಇನ್ನೊಂದು ಡಿಹ್ಯಾನ್ಸರ್ಗೆ ಅಂತ 3 ನೋಡ್ನ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಮಿಡಲ್ ನೋಡಲ್ಲಿ ನಾನು ODTನ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ODTಗೆ ನಾನು ಕಲರ್ ಸ್ಪೇಸ್ ಟ್ರಾನ್ಸ್ಫಾರ್ಮ್ನ ಡ್ರ್ಯಾಗ್ ಮಾಡಿ ಇನ್ಪುಟ್ ಕಲರ್ ಸ್ಪೇಸು ಡವೆಂಚಿ ವೈಡ್ ಗ್ಯಾಮೆಟ್ ಮತ್ತು ಇನ್ಪುಟ್ ಗಾಮಾ ಡವೆಂಚಿ ಇಂಟರ್ಮೀಡಿಯೇಟ್, ಇನ್ಪುಟ್ ಕಲರ್ ಸ್ಪೇಸ್ REC 709 ಮತ್ತು ಔಟ್ಪುಟ್ ಗಾಮಾ 2.4ನ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ಸೊ ನನಗೆ ಇಲ್ಲಿ ಎಲ್ಲ ಕ್ಲಿಪ್ಸಲ್ಲೂ ನನಗೆ ಕಲರ್ ಕನ್ವರ್ಷನ್ ಅಟ್ ಎ ಟೈಮ್ ಒಂದೇ ಸರಿ ಆಗಿದೆ. ಗ್ರೂಪ್ ಮಾಡ್ಕೊಳ್ಳೋದ್ರಿಂದ ನಮಗೆ ಎಂಟೈರ್ ಟೈಮ್ ಲೈನ್ಗೆ ಒಂದೇ ಕರೆಕ್ಷನ್ನು, ಒಂದೇ ಕಲರ್ ಸ್ಪೇಸ್ ಟ್ರಾನ್ಸ್ಫಾರ್ಮು ಮಾಡೋದು ತುಂಬ ಈಸಿ ಆಗುತ್ತೆ. ಸೊ ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನನ್ನ ಪ್ರತಿ ಕ್ಲಿಪ್ಪಿಗೂ ಕಲರ್ ಸ್ಪೇಸ್ ಟ್ರಾನ್ಸ್ಫಾರ್ಮ್ ಆಗಿದೆ, ಕಲರ್ ಕನ್ವರ್ಷನ್ ಆಗಿದೆ. ನೆಕ್ಸ್ಟ್ ನಾನು ಒಂದು ಲುಕ್ನ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ಈ ನೋಡ್ನ ಲುಕ್ ಅಂತ ರೀನೇಮ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಲುಕ್ನ ಪ್ಲೇಸ್ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಕ್ಲಿಪ್ಸಿಗೆ ಬಂದು ಒಂದು ಹೀರೋ ಕ್ಲಿಪ್ ಅಂತ ಒಂದು ಚೂಸ್ ಮಾಡ್ಕೋತಾ ಇದ್ದೀನಿ. ಅಂದರೆ ಒಂದು ಸ್ಕಿನ್ ಟೋನಿಗೆ ಯಾವುದು ಬೆಸ್ಟ್ ಮ್ಯಾಚ್ ಆಗುತ್ತೆ ಆ ಕ್ಲಿಪ್ನ ನೋಡಿಕೊಂಡು ನಾನು ಲುಕ್ನ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಲುಕ್ಕಿಗೆ ನಾನು ಲಟ್ಸ್ಗೆ ಬಂದು ನಾನಿಲ್ಲಿ ಒಂದು ಲಟ್ನ ಚೂಸ್ ಮಾಡ್ಕೋತಾ ಇದ್ದೀನಿ. ಹೋಪ್ ಅಂತ ಒಂದು ಲಟ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಲಟ್ ಏನು ಮಾಡುತ್ತೆ ಅಂದರೆ ಒಂದು ಸ್ಕಿನ್ ಟೋನ್ಸ್ನ ಒಂದು ಸಾಫ್ಟ್ ಗೋಲ್ಡ್ ಟೋನ್ಗೆ ಟರ್ನ್ ಮಾಡುತ್ತೆ, ಮತ್ತು ಗ್ರೀನಲ್ಲೂ ಅಷ್ಟೇ ಒಂದು ಡಿಸ್ಯಾಚುರೇಟೆಡ್ ಒಂದು ಕೂಲರ್ ಟೋನ್ನ ಅಪ್ಲೈ ಮಾಡುತ್ತೆ. ಈ ಲಟ್ಟು ಕ್ಯಾರೆಕ್ಟರ್ಸ್ ಏನಂದರೆ ಆಲ್ಮೋಸ್ಟ್ ಇದು ಟ್ರೂ ಟು ಲೈಫ್ ಇರುತ್ತೆ. ಅಂದರೆ ಇಮೇಜ್ಗೆ ತುಂಬ ಚೇಂಜಸ್ ಏನು ಮಾಡಲ್ಲ, ಒಂದು ಸಟಲ್ ಸ್ಕಿನ್ ಟೋನ್ಸು ಮತ್ತು ಸ್ವಲ್ಪ ಗ್ರೀನ್ನ ಮ್ಯಾನಿಪ್ಯುಲೇಟ್ ಮಾಡುತ್ತೆ. ಸೊ ನೆಕ್ಸ್ಟು ಇನ್ನೊಂದು ನೋಡಿಗೆ ನಾನು ಡಿಹ್ಯಾನ್ಸರ್ನ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ಸೊ ನಾನಿಲ್ಲಿ ಡಿಹ್ಯಾನ್ಸರಲ್ಲಿ ಒಂದು ಫಿಲ್ಮಿಕ್ ವೈಬಿಗೆ ಮತ್ತು ಒಂದು ಸಿನಿಮ್ಯಾಟಿಕ್ ವೈಬಿಗೆ ನಾನು ಡಿಹ್ಯಾನ್ಸರ್ ಯೂಸ್ ಮಾಡಿ
2383 ಲುಕ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಡಿಹ್ಯಾನ್ಸರ್ ನೋಡಿಗೆ ಬಂದು ನಾನಿಲ್ಲಿ ಡಿಹ್ಯಾನ್ಸರ್ನ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ಕೋತಾ ಇದ್ದೀನಿ. ಇದನ್ನು ಡವೆಂಚಿ ವೈಟ್ ಗೆಮೆಟ್ ಕಲರ್ ಸ್ಪೇಸಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಬಂದು ನಾನಿಲ್ಲಿ ಬಾಟಮಲ್ಲಿ ಹೈ ಟು ಸ್ಲೋ ಚೂಸ್ ಮಾಡಿಕೊಂಡು ಡಿಸೇಬಲ್ ಆಲ್ ಟೂಲ್ಸ್ನ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಪ್ರಿಂಟ್ ಆಪ್ಷನ್ ಇದೆಯಲ್ಲ, ಇಲ್ಲಿ ಬಂದು ನಾನು Kodak 2383 ಪ್ರಿಂಟ್ ಫಿಲಮ್ನ ಚೂಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಎನೇಬಲ್ ಮಾಡಿಕೊಂಡು ನಾನು ಓವರಾಲ್ Kodak 2383 ಲುಕ್ನ ನಾನು ಇಂಪ್ಯಾಕ್ಟ್ನ ಒಂದು 50% ಇಟ್ಕೋತಾ ಇದ್ದೀನಿ. ನೀವೀಗ ನೋಡಿರ್ಬೋದು, ನಾವು ಕಲರ್ ಕನ್ವರ್ಷನ್ ಮಾಡಿದ್ವಿ. ಪ್ರತಿಯೊಂದು ಕ್ಲಿಪ್ಪಿಂದು ಅಟ್ ಎ ಟೈಮ್ ಕಲರ್ ಕನ್ವರ್ಷನ್ ಆಗಿದೆ. ನಾವು ಲುಕ್ನ ಸಹ ಪ್ಲೇಸ್ ಮಾಡ್ಕೊಂಡ್ವಿ. ನೀವು ನೋಡ್ತಾ ಇರ್ಬೋದು ನಮ್ಮ ಲುಕ್ಕು ಯಾವ ಥರ ಅಪ್ಲೈ ಆಗುತ್ತೆ ಅಂತ. ನಾನು ಆಗಲೇ ಹೇಳಿದ್ದೆ, ಸ್ಕಿನ್ ಟೋನ್ಸ್ನ ಒಂದು ಸಾಫ್ಟ್ ಗೋಲ್ಡ್ ಟೋನಿಗೆ ಟರ್ನ್ ಮಾಡುತ್ತೆ ಅಂತ. ಇದು ಬಿಫೋರ್, ಇದು ಆಫ್ಟರ್. ಸೊ ಇಲ್ಲಿ ಕಲರ್ ಕನ್ವರ್ಷನ್ ಆಗಿದೆ ಮತ್ತು ಲುಕ್ನ ಪ್ಲೇಸ್ ಮಾಡ್ಕೊಂಡಿದ್ದೀವಿ ಮತ್ತು ಒಂದು 2383 ಪ್ರಿಂಟ್ ಫಿಲಮ್ನ ಅಪ್ಲೈ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ನಾನು ಕ್ಲಿಪ್ ಲೆವೆಲ್ಗೆ ಬರ್ತಾ ಇದ್ದೀನಿ. ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನಿಲ್ಲಿ ಪೋಸ್ಟ್ ಗ್ರೂಪ್ ಕ್ಲಿಪ್ಪಿಂದ ನಾನಿಲ್ಲಿ ಕ್ಲಿಪ್ ಲೆವೆಲ್ಗೆ ಬಂದು ಇಲ್ಲಿ ನಾನೊಂದು ನನ್ನ ನೋಟ್ ಟ್ರೀನ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ನನ್ನ ನೋಟ್ ಟ್ರೀನ ಒಂದು ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಗ್ಯಾಲರಿಗೆ ಬಂದು ನಾನಿಲ್ಲಿ ಮೈ ನೋಟ್ ಟ್ರೀ ಅಂತ ಒಂದು ಆಪ್ಷನ್ ಇದೆ. ಇದನ್ನು ಡ್ರ್ಯಾಗ್ ಮಾಡಿ ಇಲ್ಲಿ ನೋಟ್ ಸೆಕ್ಷನ್ಗೆ ಡ್ರಾಪ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಒಂದು ನೋಟ್ ಟ್ರೀ ಪ್ಲೇಸ್ ಆಗಿದೆ. ಸೊ ಫಸ್ಟು ಈ ನೋಟ್ ಟ್ರೀನ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಸೊ ಫಸ್ಟ್ ನೋಡಲ್ಲಿ ಎಕ್ಸ್ಪೋಜರ್ ಆ್ಯಂಡ್ ಕಾಂಟ್ರಾಸ್ಟ್ ಎರಡು ಒಟ್ಟಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀನಿ. ಒಂದು ಹ್ಯಾಂಡ್ ಟು ಹ್ಯಾಂಡ್ ಬರೋದ್ರಿಂದ ಎಕ್ಸ್ಪೋಜರು ಮತ್ತು ಕಾಂಟ್ರಾಸ್ಟು ಪಿವಿಟ್ಟು ನಾನು ಫಸ್ಟ್ ನೋಡಿಗೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಸ್ಯಾಚುರೇಷನ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ ನಾನು ಇನ್ನೊಂದು ನೋಡನ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಬ್ಯಾಲೆನ್ಸ್ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ, ಒಂದು ಕಲರ್ ಬ್ಯಾಲೆನ್ಸ್ನ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಒಂದು ನೋಡನ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು SDH ಅಂತ ಒಂದು ನೋಡನ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. SDH ಅಂದರೆ ಹ್ಯೂ ಡೆನ್ಸಿಟಿ ಸ್ಯಾಚುರೇಷನ್ ಅಂತ. ಇದಕ್ಕೆ ನಾನು ಒಂದು ಥರ್ಡ್ ಪಾರ್ಟಿ ಪ್ಲಗಿನ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ಯಾಟ್ ಡೆನ್ಸಿಟಿ ಹ್ಯೂ ಅಂತ. ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನನಗೆ ಪ್ರತಿಯೊಂದು ಕಲರ್ದು ಸ್ಯಾಚುರೇಷನ್, ಡೆನ್ಸಿಟಿ, ಹ್ಯೂ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಆಪ್ಷನ್ ಸಿಗ್ತಾ ಇದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ರೆಡ್ಡಿಗೆ ಮತ್ತು ಸ್ಕಿನ್ನಿಗೆ ನಮಗೇನಾದರೂ ಸ್ಕಿನ್ನಲ್ಲಿ ಸ್ಯಾಚುರೇಷನ್ ಕಮ್ಮಿ ಆಗಬೇಕು ಮತ್ತು ಜಾಸ್ತಿ ಆಗಬೇಕು ಮತ್ತು ಬ್ರೈಟ್ನೆಸ್ಸು, ಅದೇ ಥರ ಸ್ಕಿನ್ ಹ್ಯೂ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಯೆಲ್ಲೋ, ಸ್ಯಾಟ್ ಡೆನ್ಸಿಟಿ, ಹ್ಯೂ, ಗ್ರೀನು, ಸಯಾನ್, ಬ್ಲೂ ಇದೇ ಥರ ಪ್ರತಿಯೊಂದು ಕಲರ್ಸ್ಗೂ ಇದೆ. ಮತ್ತು ಇಲ್ಲಿ ಗ್ಲೋಬಲ್ ಸ್ಯಾಚುರೇಷನ್ ಇನ್ಕ್ರೀಸ್ ಮಾಡೋಕ್ಕೆ, ಸ್ಯಾಚುರೇಷನ್ನ ಡೀಪ್ ಮಾಡೋಕ್ಕೆ ಆಪ್ಷನ್ ಸಿಗ್ತಾ ಇದೆ. ಸೊ ಹೀಗೆ ಒಂದು ಕಲರ್ನ ಮ್ಯಾನಿಪ್ಯುಲೇಟ್ ಮಾಡೋಕ್ಕೆ ನಾನೊಂದು ಥರ್ಡ್ ಪಾರ್ಟಿ ಪ್ಲಗಿನ್ನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಅದಾದಮೇಲೆ ನಾನು ಎರಡು ಸೀರಿಯಲ್ ನೋಡನ್ನ ಪ್ಲೇಸ್ ಮಾಡಿಕೊಂಡು ಅದರಲ್ಲಿ ಒಂದು ನೋಡ್ದು ಕೀ ಔಟ್ಪುಟ್ನ ನಾನು ಇನ್ನೊಂದು ನೋಡಿಗೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಡೆಪ್ತ್ ಮ್ಯಾಪ್ನ ಯೂಸ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ಏನಾದರೂ ಡೆಪ್ತ್ ಮ್ಯಾಪ್ ಯೂಸ್ ಮಾಡಬೇಕಾಗಿ ಬಂದರೆ, ಬೈ ಚಾನ್ಸ್ ನನಗೆ ಡೆಪ್ತ್ ಮ್ಯಾಪಲ್ಲಿ ಅಂಥ ರಿಸಲ್ಟ್ ಬರ್ತಾ ಇಲ್ಲ, ಚೆನ್ನಾಗಿ ರಿಸಲ್ಟ್ ಬರ್ತಾ ಇಲ್ಲ ಅಂದರೆ ನಾನು ಈ ಡೆಪ್ತ್ ಮ್ಯಾಪಲ್ಲಿ ಮ್ಯಾಜಿಕ್ ಮಾಸ್ಕ್ ಕೂಡ ಯೂಸ್ ಮಾಡ್ಕೋಬೋದು. ಸೊ ಹಾಗಾಗಿ ಈ ಎರಡೂ ನೋಡನ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಅದು ಬಿಟ್ಟರೆ ನಾನು 4 ಪ್ಯಾರಲಲ್ ನೋಡನ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಸೊ ಈ ಪ್ಯಾರಲಲ್ ನೋಡನ್ನ ನಾನು ಪವರ್ ವಿಂಡೋಸ್ಗೆ ಯೂಸ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, PW1 ಅಂದರೆ ಪವರ್ ವಿಂಡೋ 1, ಪವರ್ ವಿಂಡೋ 2, 3, 4 ಅಂತ. ಅದೇ ಥರ ನಾನು ಪ್ರತಿಯೊಂದು ಪವರ್ ವಿಂಡೋಗೂ ಒಂದು ಔಟ್ಸೈಡ್ ನೋಡನ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಬೈ ಚಾನ್ಸ್ ಏನಾದರೂ ಪವರ್ ವಿಂಡೋ ಪ್ಲೇಸ್ ಮಾಡಿದ್ರಲ್ಲಿ ಔಟ್ಸೈಡಲ್ಲಿ ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಅಂತಿತ್ತು ಅಂದರೆ ನಾನು ಪ್ರತಿಯೊಂದು ಪ್ಯಾರಲಲ್ ನೋಡ್ಗೂ ಔಟ್ಸೈಡ್ ಪವರ್ ವಿಂಡೋನ ಚೂಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಅದಾದಮೇಲೆ ಲ್ಯಾಬ್ ಅಂತ ಒಂದು ನೋಡನ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಇಲ್ಲೂ ಸಹ ನಾನು ಥರ್ಡ್ ಪಾರ್ಟಿ ಪ್ಲಗಿನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಮೋನೋ ಲ್ಯಾಬ್ ಅಂತ. ಸೊ ಈ DCTL ಏನು ಮಾಡುತ್ತೆ ಅಂದರೆ, ಫೈನಲಲ್ಲಿ ಕಲರ್ ಗ್ರೇಡಿಂಗ್ ಆದಮೇಲೆ ನಮ್ಮ ಕ್ಲಿಪ್ಪಲ್ಲಿ ಏನಾದರೂ ಅಡ್ಜಸ್ಟ್ಮೆಂಟ್ ಇತ್ತು ಅಂದರೆ ಆ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಈ DCTL ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಎಕ್ಸ್ಪೋಜರ್, ಲಿಫ್ಟ್, ಗಾಮಾ, ಗೈನ್ ಮತ್ತು ಕಾಂಟ್ರಾಸ್ಟ್, ಪಿವಿಟ್ಟು, ಸ್ಯಾಚುರೇಷನ್ನು, ಅದೇ ಥರ ನಮಗೆ ಇಲ್ಲಿ ಏನು ಟ್ರೆಡಿಷ್ನಲ್ ಡವೆಂಚಿ ಟೂಲ್ಸ್ ಸಿಗ್ತಾ ಇತ್ತು ಅದೇ ಥರ ಟೂಲ್ ಸಿಗ್ತಾ ಇದೆ. ಆದರೆ ಇಲ್ಲಿ ಸ್ಲೈಡರ್ ಫಾರ್ಮಲ್ಲಿದೆ. ನೆಕ್ಸ್ಟು ಇದರಲ್ಲೂ ಆಪ್ಷನ್ ಇದೆ, ಒಂದು ಸ್ಯಾಚುರೇಷನ್ ಅಂದರೆ ನಮ್ಮ ಲುಮಿನಾಸಿಟಿ ಸ್ಯಾಚುರೇಷನ್ನ ಇನ್ಕ್ರೀಸ್ ಮಾಡೋಕ್ಕೆ, ಮತ್ತು ಸಬ್ಟ್ರಾಕ್ಟಿವ್ ಸ್ಯಾಚುರೇಷನ್ ಕೂಡ ಆಪ್ಷನ್ ಇದೆ. ಅದು ಬಿಟ್ಟರೆ ರೆಡ್ ಡೆನ್ಸಿಟಿ, ಗ್ರೀನ್ ಡೆನ್ಸಿಟಿ, ಬ್ಲೂ ಡೆನ್ಸಿಟಿ ಅಂತ 3 ಆಪ್ಷನ್ ಇದೆ. ರೆಡ್, ಗ್ರೀನ್, ಬ್ಲೂ ಇಂಡಿವಿಜುವಲ್ ಚಾನಲ್ಸ್ದು ಕಲರ್ ಡೆನ್ಸಿಟಿನ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ನೆಕ್ಸ್ಟು ಡೀಪ್ ಅಂತ ಒಂದು ಆಪ್ಷನ್ ಇದೆ. ಅದು ಬಿಟ್ಟರೆ ಡಿಸ್ಯಾಟ್ ಹೈಲೈಟ್ಸ್ ಅಂದರೆ ನಮ್ಮ ಹೈಲೈಟ್ಸಲ್ಲಿ ಏನಾದರೂ ಸ್ಯಾಚುರೇಷನ್ ಜಾಸ್ತಿ ಆಯಿತು ಅಂದರೆ ನಾವಿಲ್ಲಿ ಹೈಲೈಟ್ಸ್ದು ಸ್ಯಾಚುರೇಷನ್ ಕಮ್ಮಿ ಮಾಡ್ಕೋಬೋದು. ಅದೇ ಥರ 2 ಸ್ಟ್ರಿಪ್ ಲುಕ್ನ ನಾವೇನಾದರೂ ಅಪ್ಲೈ ಮಾಡಬೇಕು ಅಂತ ಆಯಿತು ಅಂದರೂ ಅದಕ್ಕೂ ಒಂದು ಸ್ಲೈಡರ್ ಇದೆ. ನೆಕ್ಸ್ಟು ಬ್ಲೀಚ್ ಬೈಪಾಸ್ ಲುಕ್ಕಿಗೂ ಒಂದು ಸ್ಲೈಡರ್ ಇದೆ. ಒಂದೇ DCTLಲ್ಲಿ ತುಂಬ ಆಪ್ಷನ್ ಇದೆ. ಸೊ ಹಾಗಾಗಿ ನಾನು ಇದನ್ನು ಫೈನಲ್ ನೋಡ್ಗೆ ಯೂಸ್ ಮಾಡ್ತಾ ಇದ್ದೀನಿ.
ನಾನು ಫಸ್ಟ್ ಕ್ಲಿಪ್ಪಿಗೆ ನನ್ನ ನೋಟ್ರಿನ ಪ್ಲೇಸ್ ಮಾಡ್ಕೊಂಡಾಯಿತು. ಸೊ ಇದೇ ನೋಟ್ರಿ ನನ್ನ ಎಲ್ಲ ಕ್ಲಿಪ್ಸಿಗೂ ಅಪ್ಲೈ ಆಗಬೇಕು ಅಂತಾದರೆ ನಾನಿಲ್ಲಿ ಪ್ರತಿಯೊಂದು ಕ್ಲಿಪ್ಸ್ನೂ ಸೆಲೆಕ್ಷನ್ ಮಾಡ್ಕೋತೀನಿ. ಸೆಲೆಕ್ಷನ್ ಮಾಡಿಕೊಂಡು ನನ್ನ ಫಸ್ಟ್ ಕ್ಲಿಪ್ ಏನಿತ್ತು ಅದ್ರ ಮೇಲೆ ನಾನು ಮೌಸಲ್ಲಿ ನಮ್ಮ ಸ್ಕ್ರಾಲ್ ಬಟನ್ ಇರುತ್ತಲ್ಲ, ಸೆಂಟರ್ ಬಟನ್ನು, ಅದನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿದಾಗ ರೀಪ್ಲೇಸ್ ಎಕ್ಸಿಸ್ಟಿಂಗ್ ಆ್ಯಕ್ಟಿವ್ ಗ್ರೇಡ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಬಂದು ನಾನು ರೀಪ್ಲೇಸ್ ಕೊಡ್ತಾಯಿದ್ದೀನಿ. ರೀಪ್ಲೇಸ್ ಕೊಟ್ಟಾಗ ನನ್ನ ಪ್ರತಿಯೊಂದು ಕ್ಲಿಪ್ಪಿಗೂ ನನ್ನ ಸೇಮ್ ನೋಟ್ರಿ ಫಸ್ಟ್ ಕ್ಲಿಪ್ಪಿಗೆ ಏನು ಹಾಕ್ಕೊಂಡಿದ್ದಲ್ಲ ಅದೇ ನೋಟ್ರಿ ಪ್ಲೇಸ್ ಆಗುತ್ತೆ. ಸೊ ನಾನಿಲ್ಲಿ ಪ್ರತಿಯೊಂದು ಕ್ಲಿಪ್ಪಿಂದು ಕಲರ್ ಕನ್ವರ್ಷನ್ ಆಗಿದೆ, ಲುಕ್ಕು ಪ್ಲೇಸ್ ಆಗಿದೆ, ಮತ್ತು ಡಿಹ್ಯಾನ್ಸರ್ ಯೂಸ್ ಮಾಡಿದ್ದೀನಿ ಪ್ರತಿಯೊಂದು ಕ್ಲಿಪ್ಪಿಗೂ 2383 ಲುಕ್ಕಿಗೋಸ್ಕರ. ನಾನಿವಾಗ ಪ್ರತಿಯೊಂದು ಕ್ಲಿಪ್ಪದು ಇಂಡಿವಿಜುವಲ್ ಕರೆಕ್ಷನ್ ಮಾಡ್ತೀನಿ. ಅಂದರೆ ಪ್ರತಿಯೊಂದು ಕ್ಲಿಪ್ದು ಬ್ರೈಟ್ನೆಸ್ಸು, ಕಾಂಟ್ರಾಸ್ಟು ಮತ್ತು ಏನಾದರೂ ಕ್ರಿಯೇಟಿವ್ ಗ್ರೇಡ್ ಇತ್ತು ಅಂದರೆ ಲೈಟ್ನ ರೀಡೈರೆಕ್ಷನ್ ಮಾಡಬೇಕು ಅಂತಂದರೆ ನಾನು ಪ್ರತಿಯೊಂದು ಕ್ಲಿಪ್ಪಲ್ಲೂ ಕ್ಲಿಪ್ ಲೆವೆಲಲ್ಲಿ ಮಾಡ್ಕೊಂಡು ಹೋಗ್ತೀನಿ. ಅಂದರೆ ನಾನು ಶಾರ್ಟ್ ಮ್ಯಾಚಿಂಗ್ ಮಾಡೋಕ್ಕೆ ನಾನಿಲ್ಲಿ ಕ್ಲಿಪ್ ಲೆವೆಲ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನು ಫಸ್ಟ್ ಕ್ಲಿಪ್ಪಿಗೆ ಬರ್ತಾಯಿದ್ದೀನಿ. ಫಸ್ಟ್ ಕ್ಲಿಪ್ಪಿಗೆ ಬಂದು ನಾನು ಎಕ್ಸ್ಪೋಜರ್ನ ಅಡ್ಜಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಸ್ಕೋಪ್ಸ್ನ ಓಪನ್ ಮಾಡ್ಕೋತೀನಿ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಮಗೆ ಸ್ವಲ್ಪ ಎಕ್ಸ್ಪೋಜರ್ ಜಾಸ್ತಿ ಕಾಣಿಸ್ತಾ ಇದೆ. ಇಲ್ಲಿ ಸ್ಪೆಕ್ಯುಲರ್ ಹೈಲೈಟ್ಸಲ್ಲೂ ಸಹ ಎಕ್ಸ್ಪೋಜರ್ ತುಂಬ ಜಾಸ್ತಿ ಇದೆ. ಸೊ ನಾನಿಲ್ಲಿ ಎಕ್ಸ್ಪೋಜರ್ಗೆ ಬಂದು ಎಕ್ಸ್ಪೋಜರ್ ಆ್ಯಂಡ್ ಕಾಂಟ್ರಾಸ್ಟ್ ನೋಡಿಗೆ ಬಂದು ನಾನು HDR ವೀಲ್ಸ್ಗೆ ಬರ್ತಾಯಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಎಕ್ಸ್ಪೋಜರ್ನ ಕಮ್ಮಿ ಮಾಡ್ಕೋತಾ ಇದ್ದೀನಿ. ಎಕ್ಸ್ಪೋಜರ್ನ ಕಮ್ಮಿ ಮಾಡಿಕೊಂಡು ನಾನು ಅಂದರೆ ನನ್ನ ಸನ್ನು ಸ್ವಲ್ಪ ಹೈಲೈಟ್ಸ್ದು ವಿಸಿಬಲ್ ಆಗೋಕ್ಕೋಸ್ಕರ ನೆಕ್ಸ್ಟು ನಾನು ಕಾಂಟ್ರಾಸ್ಟಿಗೆ ಬಂದು ಕಾಂಟ್ರಾಸ್ಟ್ ಪಿವಿಟಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಬಂದು ನಾನು ಸ್ವಲ್ಪ ಬ್ರೈಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಪಿವಿಟಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಸ್ಯಾಚುರೇಷನ್ ನೋಡಲ್ಲಿ ನಾನು ಏನೂ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಹೋಗಲ್ಲ ಸ್ಯಾಚುರೇಷನ್ನ. ನೆಕ್ಸ್ಟು ಬ್ಯಾಲೆನ್ಸ್ ನೋಡಿಗೆ ಬರ್ತಾ ಇದ್ದೀನಿ. ಬ್ಯಾಲೆನ್ಸ್ ನೋಡಿಗೆ ಬಂದು ನಾನಿಲ್ಲಿ ಗೇಯ್ನಲ್ಲಿ ಸ್ವಲ್ಪ ಎಲ್ಲೋನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅಂದರೆ ಸನ್ಲೈಟಿಗೆ ಸ್ವಲ್ಪ ಎಲ್ಲೋ ಆ್ಯಡ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಬಂದು ಕಲರ್ ಬಾರ್ಸಲ್ಲಿ ಗೇಯ್ನಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಎಲ್ಲೋ ಟೋನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅಬ್ಸರ್ವ್ ಮಾಡ್ತಾ ಇರ್ಬೋದು. ನೆಕ್ಸ್ಟು ನಾನಿಲ್ಲಿ SDH ನೋಡ್ಗೆ ಬರ್ತಾ ಇದ್ದೀನಿ. ನೀವಿಲ್ಲಿ ನಾವು ಸ್ಕೋಪ್ಸಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದರೆ ನೀವಿಲ್ಲಿ ನನಗೆ ಇಲ್ಲಿ ಬ್ಲೂ ಕಲರು ಅಂದರೆ ನಮ್ಮ ಸ್ಕೈಯಲ್ಲಿ ಇಲ್ಲಿ ತುಂಬ ಬ್ಲೂ ಕಲರ್ ಕಾಣಿಸ್ತಾ ಇದೆ. ಸೊ ಅದರದ್ದು ಸ್ಯಾಚುರೇಷನ್ನು ಮತ್ತು ಹ್ಯೂನ ಚೇಂಜ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಬಂದು ನಾನು ಸಯಾನಿಗೆ ಬಂದು ಸಯಾನ್ ಸ್ಯಾಚುರೇಷನಲ್ಲಿ ನಾನು ಸ್ವಲ್ಪ ಮೈನಸ್ ಮಾಡ್ತಾ ಇದ್ದೀನಿ. ಅದೇ ಥರ ಬ್ಲೂ ಅದು ಅಷ್ಟೇ, ಬ್ಲೂ ಸ್ಯಾಚುರೇಷನಲ್ಲೂ ಮೈನಸ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇದು ಬಿಫೋರ್ ಆಫ್ಟರ್. ಇಲ್ಲಿ ಏನೇನು ಬ್ಲೂ ಕಲರು ಕಾಣಿಸ್ತಾ ಇತ್ತು ನಮಗೆ ಅದೆಲ್ಲ ಕಮ್ಮಿ ಆಗ್ತಾ ಇದೆ. ನಮ್ಮ ಸ್ಕೈ ಒಂದು ನ್ಯೂಟ್ರಲ್ ಕಲರ್ಗೆ ಬರ್ತಾ ಇದೆ. ನನಗೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಲೈಟ್ನ ರೀಡೈರೆಕ್ಷನ್ ಮಾಡೋಕ್ಕೋಸ್ಕರ ನಾನೊಂದು ಪವರ್ ವಿಂಡೋ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಪವರ್ ವಿಂಡೋ ನೋಡಿಗೆ ಬಂದು ಒಂದು ಪವರ್ ವಿಂಡೋ ಪ್ಲೇಸ್ ಮಾಡ್ಕೋತಾ ಇದ್ದೀನಿ ಒಂದು ಲೈಟ್ನ ರೀಡೈರೆಕ್ಷನ್ ಮಾಡೋಕ್ಕೋಸ್ಕರ. ಸೊ ಇದನ್ನು ಇನ್ವರ್ಟ್ ಮಾಡಿಕೊಂಡು ನಾನು ಸ್ವಲ್ಪ ಗೇಯ್ನ ಕಮ್ಮಿ ಮಾಡ್ತಾ ಇದ್ದೀನಿ. ಗೇಯ್ನ್ ಮತ್ತು ಗಮನ ಅಬ್ಸರ್ವ್ ಮಾಡ್ಬೋದು. ಇದು ಬಿಫೋರ್, ಇದು ಆಫ್ಟರ್. ಸೊ ನಾವು ಪೂರ ಕ್ಲಿಪ್ ಬಿಫೋರ್ ಆಫ್ಟರ್ ನೋಡೋದಾದರೆ ಬಿಫೋರ್, ಇದು ಆಫ್ಟರ್. ಸೊ ನಾನಿಲ್ಲಿ ಸ್ಕೋಪ್ಸಲ್ಲಿ ನೋಡೋದಾದರೆ ನನಗೆ ಇಲ್ಲಿ ಎಲ್ಲೂ ಸ್ಯಾಚುರೇಷನ್ ತುಂಬ ಇನ್ಕ್ರೀಸ್ ಆಯಿತು ಅನ್ನಿಸ್ತಾ ಇಲ್ಲ. ಮತ್ತು ನಮ್ಮ ಶಾಡೋಸಲ್ಲೂ ಎಲ್ಲೂ ಕ್ಲಿಪ್ಪಿಂಗ್ ಇಲ್ಲ. ಹೈಲೈಟ್ಸಲ್ಲೂ ಸಹ ಆಲ್ಮೋಸ್ಟ್ ನಾವು ಕ್ಲಿಪ್ಪಿಂಗ್ನ ಅವಾಯ್ಡ್ ಮಾಡಿದ್ದೀವಿ. ಅದೇ ಥರ ನಾನು ನೆಕ್ಸ್ಟ್ ಕ್ಲಿಪ್ಪಿಗೆ ಬರ್ತಾ ಇದ್ದೀನಿ. ಕೀಬೋರ್ಡಲ್ಲಿ ಆ್ಯರೋ ಮಾರ್ಕ್ ಇರುತ್ತಲ್ಲ, ಅಂದರೆ ಅಪ್ಪು ಡೌನು ಆ್ಯರೋ ಮಾರ್ಕು, ಅದನ್ನು ಪ್ರೆಸ್ ಮಾಡ್ತು ಅಂದರೆ ನಾವು ನೆಕ್ಸ್ಟ್ ಕ್ಲಿಪ್ಪಿಗೆ ಈ ಥರ ಜಂಪ್ ಆಗ್ಬೋದು. ಅದಕ್ಕೆ ಶಾರ್ಟ್ಕಟ್ ಕೀ ನಮ್ಮ ಕೀಬೋರ್ಡಲ್ಲಿ ಆ್ಯರೋ ಮಾರ್ಕ್ ಇರುತ್ತಲ್ಲ ಅದರಲ್ಲಿ ಅಪ್ಪು ಡೌನು. ಸೊ ನಾನಿಲ್ಲಿ ಸೆಕೆಂಡ್ ಕ್ಲಿಪ್ಗೆ ಬಂದಿದ್ದೀನಿ. ಇಲ್ಲಿ ಬಂದು ನಾನು ಸ್ವಲ್ಪ ಎಕ್ಸ್ಪೋಜರ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀನಿ. ಎಕ್ಸ್ಪೋಜರ್ ಕಾಂಟ್ರಾಸ್ಟಲ್ಲಿ ಇಲ್ಲಿ ಬಂದು ನಾನು ಸ್ವಲ್ಪ ಎಕ್ಸ್ಪೋಜರ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ನಾನು ಕಾಂಟ್ರಾಸ್ಟಿಗೆ ಬರ್ತಾ ಇದ್ದೀನಿ. ಕಾಂಟ್ರಾಸ್ಟಲ್ಲಿ ಸ್ವಲ್ಪ ಕಾಂಟ್ರಾಸ್ಟ್ನ ಇನ್ಕ್ರೀಸ್ ಮಾಡ್ಕೋತಾ ಇದ್ದೀನಿ. ಸೊ ನಾನಿಲ್ಲಿ ಸ್ಯಾಚುರೇಷನಲ್ಲಿ ಏನೂ ಮಾಡ್ತಾ ಇಲ್ಲ. ನೆಕ್ಸ್ಟು ಬ್ಯಾಲೆನ್ಸ್ ನೋಡಿಗೆ ಬಂದು ಬ್ಯಾಲೆನ್ಸ್ ನೋಡಲ್ಲಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಮ್ಮ ಇಮೇಜು ಸ್ವಲ್ಪ ಕೂಲರ್ ಟೋನಲ್ಲಿದೆ. ಸೊ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ನಾನು ಗೇನಿಗೆ ಬರ್ತಾ ಇದ್ದೀನಿ ಪ್ರೈಮರಿ ಕಲರ್ ವೀಲ್ಸಲ್ಲಿ. ಇಲ್ಲಿ ಬಂದು ನಾನು ರೆಡ್ಡು ಮತ್ತು ಬ್ಲೂನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ರೆಡ್ಡನ್ನು ಒಂದು ಸ್ವಲ್ಪ 1.3 ಅಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ. ನಮ್ಮ ಸನ್ಲೈಟ್ ಏನು ಬರ್ತಾ ಇದೆ ಅದನ್ನು ಸ್ವಲ್ಪ ವಾರ್ಮ್ ಟೋನ್ ಮಾಡೋಕ್ಕೆ. ಅದೇ ಥರ ರೆಡ್ ಆ್ಯಡ್ ಮಾಡಿ ಅದಕ್ಕೆ ಕಾಂಪೋಸಿಟ್ ಆಗಿ ನಾನು ಬ್ಲೂ ಕೂಡ ಸ್ವಲ್ಪ
ಮೈನಸ್ ಮಾಡಿ ಅದರಲ್ಲಿ ಎಲ್ಲೋ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದು ಬಿಫೋರ್ ಆಫ್ಟರ್ ನೋಡ್ತಾ ಇದ್ದೀರಲ್ಲ. ನೆಕ್ಸ್ಟು ಹ್ಯೂ ಸ್ಯಾಚುರೇಷನ್ಗೆ ಬಂದು ಅದೇ ಥರ ನಾನು ಸ್ವಲ್ಪ ಬ್ಲೂ ಸಯನ್ ಸ್ಯಾಚುರೇಷನ್ನ ಸ್ವಲ್ಪ ಕಮ್ಮಿ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ನಾನು ಪವರ್ ವಿಂಡೋಗೆ ಬಂದು ಪವರ್ ವಿಂಡೋನ ನಾನು ಇಲ್ಲಿ ಡ್ರಾ ಮಾಡ್ಕೋತಾ ಇದ್ದೀನಿ. ಅಂದರೆ ಒಂದು ಪೆನ್ ಟೂಲ್ನ ತೊಗೊಂಡು ನಾನು ಈ ಥರ ಒಂದು ಪವರ್ ವಿಂಡೋನ ಡ್ರಾ ಮಾಡ್ಕೋತಾ ಇದ್ದೀನಿ. ನನ್ನ ಸನ್ಲೈಟ್ ಏನಿದೆ ಅದನ್ನು ಹೈಲೈಟ್ ಮಾಡೋಕ್ಕೋಸ್ಕರ ನಾನಿಲ್ಲಿ ಒಂದು ಪವರ್ ವಿಂಡೋನ ಡ್ರಾ ಮಾಡ್ಕೋತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದು ಇದನ್ನು ಸಾಫ್ಟ್ನೆಸ್ ಇನ್ಕ್ರೀಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಇನ್ವರ್ಟ್ ಮಾಡಿಕೊಂಡು ನಾನು ಗೇನ್ ಮತ್ತು ಗಾಮನ ಸ್ವಲ್ಪ ಕಮ್ಮಿ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಸ್ವಲ್ಪ ಸಾಫ್ಟ್ನೆಸ್ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಈ ಪವರ್ ವಿಂಡೋ ಔಟ್ಸೈಡ್ ನೋಡಿದೆಯಲ್ಲ, ಅಲ್ಲಿ ನಾನು ಸ್ವಲ್ಪ ಕಾಂಟ್ರಾಸ್ಟ್ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನನಗೆ ಪವರ್ ವಿಂಡೋ ಒಂದು ವಿಗ್ನೈಟ್ನ ಯೂಸ್ ಮಾಡಿದೆ. ಅಲ್ಲಿ ನಾನು ಸೆಂಟ್ರಲ್ಲಿ ಏನಿತ್ತು ಅಲ್ಲಿ ಸ್ವಲ್ಪ ಕಾಂಟ್ರಾಸ್ಟ್ ಕಮ್ಮಿ ಆಯಿತು ಅನ್ನಿಸ್ತಾ ಇದೆ. ಸೊ ಔಟ್ಸೈಡ್ ಪವರ್ ವಿಂಡೋದಲ್ಲಿ ನಾನು ಸ್ವಲ್ಪ ಕಾಂಟ್ರಾಸ್ಟ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಕಾಂಟ್ರಾಸ್ಟು ಮತ್ತು ಪಿವಿಟ್ನ ಇನ್ಕ್ರೀಸ್ ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟು ನಾನು ನೆಕ್ಸ್ಟ್ ಕ್ಲಿಪ್ಪಿಗೆ ಬರ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಿಪ್ಪಲ್ಲಿ ಬಂದು ಇಲ್ಲಿ ಸ್ವಲ್ಪ ಎಕ್ಸ್ಪೋಜರ್ನ ಕಮ್ಮಿ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಸ್ವಲ್ಪ ಎಕ್ಸ್ಪೋಜರ್ ಜಾಸ್ತಿ ಆಗಿದೆ, ಸ್ವಲ್ಪ ಎಕ್ಸ್ಪೋಜರ್ನ ಕಮ್ಮಿ ಮಾಡ್ಕೋತಾ ಇದ್ದೀನಿ. ಕಮ್ಮಿ ಮಾಡಿಕೊಂಡು ನೆಕ್ಸ್ಟು ನಾನು ಬ್ಯಾಲೆನ್ಸ್ ನೋಡೋಕ್ಕೆ ಬರ್ತಾ ಇದ್ದೀನಿ. ಸೊ ನಾನು ಎಲ್ಲೂ ಸ್ಯಾಚುರೇಷನ್ನ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇಲ್ಲ, ಅಂದರೆ ಎಲ್ಲೂ ಸ್ಯಾಚುರೇಷನ್ ತುಂಬ ಇನ್ಕ್ರೀಸ್ ಆಗ್ತಾ ಇಲ್ಲ, ಜಾಸ್ತಿ ಏನಿಲ್ಲ. ಸೊ ಹಾಗಾಗಿ ನಾನು ಸ್ಯಾಚುರೇಷನ್ ನೋಡನ್ನ ಹಾಗೆ ಬಿಟ್ಟು ಬ್ಯಾಲೆನ್ಸ್ ನೋಡಿಗೆ ಬರ್ತಾ ಇದ್ದೀನಿ. ಸೊ ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಮ್ಮ ಶ್ಯಾಡೋಸಲ್ಲಿ ಸ್ವಲ್ಪ ಬ್ಲೂ ಟೋನ್ ಇದೆ, ಬ್ಲೂ ಟೋನ್ ಕಾಣಿಸ್ತಾ ಇದೆ. ಸೊ ನಾನು ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನಾನು ಬ್ಯಾಲೆನ್ಸ್ ನೋಡಿಗೆ ಬಂದು ಲಾಗ್ ವೀಲ್ಸ್ಗೆ ಬರ್ತಾ ಇದ್ದೀನಿ. ಲಾಗ್ ವೀಲ್ಸಲ್ಲಿ ಬಂದು ನನ್ನ ಶ್ಯಾಡೋ ವೀಲಲ್ಲಿ ಸ್ವಲ್ಪ ರೆಡ್ಡನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಮ್ಮ ಬ್ಲೂ ಏನು ಕಾಣಿಸ್ತಾ ಇದೆ, ಸೊ ಅಲ್ಲಿಗೆ ರೆಡ್ಡನ್ನು ಆ್ಯಡ್ ಮಾಡಿ ಒಂದು ಬ್ಯಾಲೆನ್ಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಬಂದು ಸ್ವಲ್ಪ ರೆಡ್ಡನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗಿಲ್ಲಿ ರಿಸಲ್ಟು ಸ್ವಲ್ಪ ಸಟಲ್ಲಾಗಿ ಕಾಣಿಸ್ತಾ ಇದೆ, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇದು ಬಿಫೋರ್, ಇದು ಆಫ್ಟರ್. ನನಗಿಲ್ಲಿ ಶಾಡೋಸಲ್ಲಿ ಸ್ವಲ್ಪ ರೆಡ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಹ್ಯೂ ಸ್ಯಾಚುರೇಷನ್ಗೆ ಬಂದು ನಾನಿಲ್ಲಿ ಎಲ್ಲೋದು ಸ್ವಲ್ಪ ಹ್ಯೂ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾ ಇದ್ದೀನಿ. ಅಂದರೆ ಇಲ್ಲಿ ಏನು ಎಲ್ಲೋ ಕಾಣಿಸ್ತಾ ಇದೆ ಅದನ್ನು ಹ್ಯೂ ಅಡ್ಜಸ್ಟ್ಮೆಂಟ್ ಮಾಡಿ ಸ್ವಲ್ಪ ಗ್ರೀನ್ ಟೋನಿಗೆ ತೊಗೊಬರ್ತಾ ಇದ್ದೀನಿ. ಇಲ್ಲಿ ಬಂದು ಎಲ್ಲೋ ಹ್ಯೂ ಅಲ್ಲಿ ನಾನು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಗ್ರೀನ್ ಕಡೆಗೆ ಮೂವ್ ಮಾಡ್ಕೋತಾ ಇದ್ದೀನಿ. ಅದೇ ಥರ ಸ್ವಲ್ಪ ಸ್ಯಾಚುರೇಷನ್ ಸಹ ಕಮ್ಮಿ ಮಾಡ್ತಾ ಇದ್ದೀನಿ. ಹ್ಯೂ ಚೇಂಜ್ ಮಾಡಿದ್ದು ಬಿಫೋರ್ ಆಫ್ಟರ್ ನೋಡೋದಾದರೆ, ಸೊ ಇದು ಬಿಫೋರ್, ಇದು ಆಫ್ಟರ್, ಇದು ಬಿಫೋರ್, ಇದು ಆಫ್ಟರ್. ಸೊ ನನಗೆ ಏನು ಪ್ಯೂರ್ ಗ್ರೀನ್ ಬೇಕಿತ್ತು ಅದನ್ನು ತೊಗೊಂಡಿದ್ದೀನಿ. ಸೊ ನೆಕ್ಸ್ಟು ನಾನು ಆಲ್ರೆಡಿ ಫಾಸ್ಟ್ ಫಾರ್ವರ್ಡ್ ಮಾಡಿ ನಾನು ಗ್ರೇಡಿಂಗ್ನ ಮುಗಿಸಿದ್ದೀನಿ. ಯಾವ ಕ್ಲಿಪ್ಪಲ್ಲಿ ಏನೇನು ಮಾಡಿದ್ದೀನಿ ಅಂತ ನೋಡನ್ನ ಎನೇಬಲ್ ಡಿಸೇಬಲ್ ಮಾಡಿ ತೋರಿಸ್ತೀನಿ, ಇಲ್ಲಾಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ನಾನು ಈ ಕ್ಲಿಪ್ಪಿಂದ ನೆಕ್ಸ್ಟ್ ಕ್ಲಿಪ್ಪಿಗೆ ಬಂದಮೇಲೆ ಇಲ್ಲಿ ಎಕ್ಸ್ಪೋಜರ್ ಮತ್ತು ಕಾಂಟ್ರಾಸ್ಟ್ ಅಡ್ಜಸ್ಟ್ಮೆಂಟ್ ಮಾಡಿದ್ದೀನಿ. ಸ್ಯಾಚುರೇಷನಲ್ಲಿ ಏನೂ ಅಡ್ಜಸ್ಟ್ಮೆಂಟ್ ಇಲ್ಲ. ಮತ್ತು ಬ್ಯಾಲೆನ್ಸಲ್ಲಿ ಸ್ವಲ್ಪ ನಾನು ಇಲ್ಲಿ ಏನು ಬ್ಲೂಯಿಶ್ ಕಾಣಿಸ್ತಾ ಇದೆ ಅದನ್ನು ಬ್ಯಾಲೆನ್ಸಲ್ಲಿ ನಾನು ಲಾಗ್ ವೀಲ್ಸ್ನ ಯೂಸ್ ಮಾಡಿ ಸ್ವಲ್ಪ ರೆಡ್ ಟೋನಿಗೆ ತೊಗೊಬಂದಿದ್ದೀನಿ. ನೆಕ್ಸ್ಟು ಹ್ಯೂ ಸ್ಯಾಚುರೇಷನಲ್ಲಿ ನಾನು ಸ್ವಲ್ಪ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲಿ ಏನೇನು ಎಲ್ಲೋ ಕಾಣಿಸ್ತಾ ಇದೆಯಲ್ಲ ಗ್ರೀನ್ಸು, ಅದನ್ನು ನಾನು ಗ್ರೀನಿಗೆ ಮ್ಯಾನಿಪುಲೇಟ್ ಮಾಡಿದ್ದೀನಿ. ಇಲ್ಲಿ ಬಂದು ನಾನು ಸ್ಯಾಚುರೇಷನಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಲ್ಲೋ ಹ್ಯೂ ಚೇಂಜ್ ಮಾಡಿದ್ದೀನಿ. ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ನಾನಿಲ್ಲಿ ಮ್ಯಾಜಿಕ್ ಮಾಸ್ಕ್ನ ಯೂಸ್ ಮಾಡಿದ್ದೀನಿ. ನನಗೆ ಇಲ್ಲಿ ಏನು ಬ್ಯಾಕ್ಗ್ರೌಂಡಲ್ಲಿ ಹೈಲೈಟ್ಸ್ ಪೀಕ್ ಆಗ್ತಿತ್ತು ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನಾನು ಮ್ಯಾಜಿಕ್ ಮಾಸ್ಕ್ನ ಯೂಸ್ ಮಾಡಿದ್ದೀನಿ. ಸೊ ನಾನಿಲ್ಲಿ ಮ್ಯಾಜಿಕ್ ಮಾಸ್ಕ್ಗೆ ಬರ್ತಾ ಇದ್ದೀನಿ, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇಲ್ಲಿ ಓವರ್ಲೇ ಆನ್ ಮಾಡ್ತು ಅಂದರೆ ನಾನು ಬ್ಯಾಕ್ಗ್ರೌಂಡ್ನ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಬಂದು ಗೇನು ಮತ್ತು ಗಾಮದಲ್ಲಿ ನಾನು ಸ್ವಲ್ಪ ಬ್ರೈಟ್ನೆಸ್ನ ಕಮ್ಮಿ ಮಾಡ್ಕೊಂಡಿದ್ದೀನಿ. ಸೊ ಇದು ಬಿಫೋರ್, ಇದು ಆಫ್ಟರ್. ನೆಕ್ಸ್ಟು ನಾನಿಲ್ಲಿ ಯಾವುದು ಪವರ್ ವಿಂಡೋ ಯೂಸ್ ಮಾಡಿಲ್ಲ, ಪವರ್ ವಿಂಡೋ ಎಲ್ಲ ಎಂಟಿ ಇದೆ. ಸೊ ಇದಿಷ್ಟು ಮಾತ್ರ ಎನೇಬಲ್ ಮಾಡ್ಕೊಂಡಿದ್ದೀನಿ, ನೀವು ಪೂರ್ತಿ ಕ್ಲಿಪ್ ನೋಡ್ತಾ ಇರ್ಬೋದು. ಸೊ ಇದಿಷ್ಟು ಚೇಂಜಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ಲಿಪ್ಪಿಗೆ ಬಂದಮೇಲೆ ಎಕ್ಸ್ಪೋಜರ್, ಸ್ಯಾಟ್, ಬ್ಯಾಲೆನ್ಸ್ 3 ನೋಡನ್ನ ಫ್ರೀ ಬಿಟ್ಟಿದ್ದೀನಿ. ಹ್ಯೂ ಸ್ಯಾಚುರೇಷನಲ್ಲೂ ಆ ಥರ ಏನೂ ಅಡ್ಜಸ್ಟ್ಮೆಂಟ್ ಮಾಡಿಲ್ಲ. ನೆಕ್ಸ್ಟು ಇದರಲ್ಲಿ ಡೆಪ್ತ್ ಮ್ಯಾಪ್ ಯೂಸ್ ಮಾಡೋಕ್ಕೂ ಏನಿಲ್ಲ. ನೆಕ್ಸ್ಟ್ ನಾನಿಲ್ಲಿ ಒಂದು ಪವರ್ ವಿಂಡೋನ ಯೂಸ್ ಮಾಡ್ಕೊಂಡಿದ್ದೀನಿ, ಅಂದರೆ ಒಂದು ರೀಲೈಟ್ ಮಾಡೋಕ್ಕೆ ಒಂದು ಪವರ್ ವಿಂಡೋ ಯೂಸ್ ಮಾಡಿದ್ದೀನಿ. ಮತ್ತು ಔಟ್ಸೈಡ್ ನೋಡಲ್ಲಿ ನಾನು ಸ್ವಲ್ಪ ಕಾಂಟ್ರಾಸ್ಟು ಮತ್ತು ಪಿವಿಟ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಅದು ಬಿಟ್ಟರೆ ಇನ್ನೇನು ಅಡ್ಜಸ್ಟ್ಮೆಂಟ್ ಮಾಡಿಲ್ಲ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಸೊ ನೆಕ್ಸ್ಟ್ ಕ್ಲಿಪ್ಪಿಗೆ ಬಂದರೆ ಇಲ್ಲೂ ಅಷ್ಟೇ ಸ್ವಲ್ಪ ನಾನು ಎಕ್ಸ್ಪೋಜರ್ ಏನೂ ಅಡ್ಜಸ್ಟ್ಮೆಂಟ್ ಮಾಡಿಲ್ಲ.
ಇಲ್ಲಿ ನಾನು ಸ್ವಲ್ಪ ಕಾಂಟ್ರಾಸ್ಟ್ ಮಾತ್ರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ಅದು ಬಿಟ್ಟರೆ ಈ ಕ್ಲಿಪ್ಪಲ್ಲಿ ಆ ಥರದ್ದೇನೂ ಅಡ್ಜಸ್ಟ್ಮೆಂಟ್ ಆಗಿಲ್ಲ. ಸ್ವಲ್ಪ ಕಾಂಟ್ರಾಸ್ಟ್ ಅಡ್ಜಸ್ಟ್ಮೆಂಟ್ ಮಾಡಿದ್ದೀನಿ. ಅದು ಬಿಟ್ಟರೆ ಈ ಕ್ಲಿಪ್ ಆಲ್ಮೋಸ್ಟ್ ಕರೆಕ್ಟಾಗಿದೆ. ನೆಕ್ಸ್ಟ್ ನೋಡಿ ಬಂದರೆ ನಾನಿಲ್ಲಿ ಎಕ್ಸ್ಪೋಜರ್ ಏನು ಅಡ್ಜಸ್ಟ್ಮೆಂಟ್ ಮಾಡಿಲ್ಲ. ಮತ್ತು ಸ್ಕಿನ್ನಲ್ಲಿ ನಾನು ಸ್ವಲ್ಪ ಸ್ಕಿನ್ ಹ್ಯೂ ಚೇಂಜ್ ಮಾಡ್ಕೊಂಡಿದ್ದೀನಿ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ನಾನಿಲ್ಲಿ ಇದು ಬಿಫೋರ್, ಇದು ಆಫ್ಟರ್. ನಾನು ಸ್ವಲ್ಪ ಎಲ್ಲೋ ಏನಿತ್ತು ಸ್ಕಿನ್ ಹ್ಯೂ ಅದನ್ನು ಚೇಂಜ್ ಮಾಡಿದ್ದೀನಿ. ನೀವಿಲ್ಲಿ ಸ್ಕಿನ್ ಹ್ಯೂ ಅಡ್ಜಸ್ಟ್ಮೆಂಟ್ ನೋಡ್ತಾ ಇರ್ಬೋದು. ಸ್ವಲ್ಪ ನಾನು ರೆಡ್ ಕಡೆಗೆ ಮೂವ್ ಮಾಡ್ಕೊಂಡಿದ್ದೀನಿ. ಅದು ಬಿಟ್ಟರೆ ನಾನೊಂದು ಪವರ್ ವಿಂಡೋ ಯೂಸ್ ಮಾಡಿದ್ದೀನಿ. ಅಂದರೆ ನಮ್ಮ ಮಾಡೆಲ್ನ ಹೈಲೈಟ್ ಮಾಡೋಕ್ಕೆ ಲೆಫ್ಟ್ ಸೈಡಿಂದ ಏನು ಲೈಟ್ ಬರ್ತಾಯಿತ್ತು ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ. ಇದು ಬಿಫೋರ್, ಇದು ಆಫ್ಟರ್. ನೀವು ಕ್ಲಿಪ್ನ ನೋಡ್ತಾ ಇರ್ಬೋದು, ಬಿಫೋರ್ ಆಫ್ಟರ್. ಅದು ಬಿಟ್ಟರೆ ಈ ಕ್ಲಿಪ್ಪಲ್ಲಿ ಆ ಥರದ ಅಡ್ಜಸ್ಟ್ಮೆಂಟ್ ಏನಿಲ್ಲ. ನೆಕ್ಸ್ಟು ಈ ಕ್ಲಿಪ್ಪಿಗೆ ಬಂತು ಅಂದರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಸ್ವಲ್ಪ ಎಕ್ಸ್ಪೋಜರ್ ತುಂಬ ಪೀಕ್ ಆಗ್ತಾ ಇದೆ. ಸೊ ಹಾಗಾಗಿ ನಾನು ಸ್ವಲ್ಪ ಎಕ್ಸ್ಪೋಜರ್ನ ಅಡ್ಜಸ್ಟ್ಮೆಂಟ್ ಮಾಡಿದ್ದೀನಿ. ಅದು ಬಿಟ್ಟರೆ ಬ್ಯಾಲೆನ್ಸ್ ನೋಡಿಕೆ ಬಂದು ನಾನಿಲ್ಲಿ ಏನು ಬ್ಲೂಯಿಶ್ ಕಾಣಿಸ್ತಾ ಇದೆ ಶ್ಯಾಡೋ ಸೈಡಲ್ಲಿ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೀನಿ. ಅಂದರೆ ನಾನು ಲಾಗ್ ವೀಲ್ಸ್ಗೆ ಬಂದು ಇಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೀನಿ. ಶ್ಯಾಡೋ ಪಾರ್ಟಲ್ಲಿ ಸ್ವಲ್ಪ ರೆಡ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಬಿಟ್ಟರೆ ಇನ್ನೇನು ಆ ಥರ ಅಡ್ಜಸ್ಟ್ಮೆಂಟ್ ಏನಿಲ್ಲ. ಸೊ ಈ ಕ್ಲಿಪ್ಪು ತುಂಬ ಲೆಂತ್ ಏನಿಲ್ಲ, ಕಮ್ಮಿ ಡ್ಯೂರೇಷನ್ ಲೆಂತ್ ಇದೆ. ಅದು ಬಿಟ್ಟರೆ ಎಕ್ಸ್ಪೋಜರ್ ಮತ್ತು ಬ್ಯಾಲೆನ್ಸ್ ಅಷ್ಟೇ ಅಡ್ಜಸ್ಟ್ಮೆಂಟ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ಲಿಪ್ಪು ಆಲ್ಮೋಸ್ಟ್ ಅದೇ ಥರ ಇದೆ. ಸೊ ಇಲ್ಲೂ ಸಹ ನಾನು ಎಕ್ಸ್ಪೋಜರು ಮತ್ತು ಲಾಗ್ ಗ್ರೇಡ್ ಏನಿತ್ತು ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲೇನು ನಮ್ಮ ಸ್ಪೆಕ್ಯುಲರ್ ಹೈಲೈಟ್ಸ್ ಕಾಣಿಸ್ತಾ ಇದೆ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನಾನು ಸ್ವಲ್ಪ ಎಕ್ಸ್ಪೋಜರ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ಅಂದರೆ ನಾನು ಎಕ್ಸ್ಪೋಜರ್ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಪ್ರತಿ ಟೈಮು ನಾನು HDR ಕಲರ್ ವೀಲ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಸೊ ನೆಕ್ಸ್ಟ್ ಕ್ಲಿಪ್ಪಿಗೆ ಬಂದಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಈ ಕ್ಲಿಪ್ಪಲ್ಲಿ ಆ ಥರ ಡೀಟೇಲ್ಸ್ ಏನೂ ಇಲ್ಲ. ಅಂದರೆ ಒಂದು ರ್ಯಾಂಡಮ್ ಕ್ಲಿಪ್ಪು, ಒಂದು B-roll ಥರ ಯೂಸ್ ಮಾಡಿದ್ದಾರೆ. ಸೊ ಇಲ್ಲೂ ಅಷ್ಟೇ ನಾನು ಸ್ವಲ್ಪ ಎಕ್ಸ್ಪೋಜರ್ ಕಾಂಟ್ರಾಸ್ಟು ಅಷ್ಟು ಮಾತ್ರ ಯೂಸ್ ಮಾಡ್ಕೊಂಡಿದ್ದೀನಿ. ಅದು ಬಿಟ್ಟರೆ ಬೇರೆ ಇನ್ನೇನು ಯೂಸ್ ಮಾಡಿಲ್ಲ. ಇಲ್ಲಿ ನಾನೊಂದು ಪವರ್ ವಿಂಡೋ ಯೂಸ್ ಮಾಡಿದ್ದೀನಿ, ಒಂದು ವಿಗ್ನೇಟ್ ಕೊಡೋಕ್ಕೋಸ್ಕರ. ಪವರ್ ವಿಂಡೋದಲ್ಲಿ ನಾನು ಗಾಮಾ ಗೇನ್ ಅಷ್ಟರಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಿದ್ದೀನಿ. ಇಲ್ಲಿ ಮಾಡೆಲ್ ಶೂ ಏನು ಕಾಣಿಸ್ತಾ ಇದೆ ಅದನ್ನು ಹೈಲೈಟ್ ಮಾಡೋಕ್ಕೋಸ್ಕರ ನಾನಿಲ್ಲಿ ಗಾಮಾ ಗೇನ್ ಯೂಸ್ ಮಾಡಿಕೊಂಡು ಪವರ್ ವಿಂಡೋ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಅದು ಬಿಟ್ಟರೆ ಈ ಕ್ಲಿಪ್ಪಲ್ಲಿ ಸ್ವಲ್ಪ ಎಕ್ಸ್ಪೋಜರ್ನ ಕಮ್ಮಿ ಮಾಡಿದ್ದೀನಿ. ಸ್ವಲ್ಪ ಇಲ್ಲಿ ಹ್ಯೂ ಸ್ಯಾಚುರೇಷನ್ ಕೂಡ ಅಡ್ಜಸ್ಟ್ಮೆಂಟ್ ಮಾಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ತುಂಬ ಸಯಾನ್ ಇನ್ಕ್ರೀಸ್ ಆಗಿತ್ತು. ಇಲ್ಲಿ ಸಯಾನು ಬ್ಲೂ, ಅದನ್ನು ಸ್ಯಾಚುರೇಷನ್ನು ಮತ್ತು ಬ್ಲೂ ಸ್ಯಾಚುರೇಷನ್ನು ಮತ್ತು ಸಯಾನ್ ಸ್ಯಾಚುರೇಷನ್ ಕಮ್ಮಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಡೆಪ್ತ್ ಮ್ಯಾಪ್ನ ಯೂಸ್ ಮಾಡಿದ್ದೀನಿ. ಡೆಪ್ತ್ ಮ್ಯಾಪ್ನ ಯೂಸ್ ಮಾಡಿಕೊಂಡು ಬ್ಯಾಕ್ಗ್ರೌಂಡಲ್ಲಿ ಏನು ಡೀಟೇಲ್ಸ್ ಇತ್ತು ಅದಷ್ಟನ್ನು ರಿಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಇದು ಬಿಫೋರ್ ಆಫ್ಟರ್ ನೋಡ್ತಾ ಇರ್ಬೋದು ನೀವು. ಸೊ ನಾನಿಲ್ಲಿ ಡೆಪ್ತ್ ಮ್ಯಾಪ್ ಪ್ರಿವ್ಯೂ ತೋರಿಸೋದಾದರೆ ನನ್ನ ಡೆಪ್ತ್ ಮ್ಯಾಪ್ನ ಈ ಥರ ಯೂಸ್ ಮಾಡ್ಕೊಂಡಿದ್ದೀನಿ. ಮಾಡೆಲ್ ಬಿಟ್ಟು ನಾನು ಬ್ಯಾಕ್ಗ್ರೌಂಡ್ನ ಮಾತ್ರ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ನನ್ನ ಡೆಪ್ತ್ ಮ್ಯಾಪ್ ಸೆಟ್ಟಿಂಗ್ಸ್ ಇದೆ. ಅದು ಬಿಟ್ಟರೆ ನಾನಿಲ್ಲಿ ಪವರ್ ವಿಂಡೋ ಯಾವುದೂ ಯೂಸ್ ಮಾಡ್ಕೊಂಡಿಲ್ಲ. ಇದಿಷ್ಟು ಬಿಫೋರ್ ಆಫ್ಟರ್. ನಾನು ಬ್ಯಾಕ್ಗ್ರೌಂಡಲ್ಲಿ ಏನು ಡೀಟೇಲ್ಸ್ ಇತ್ತು ಅದನ್ನು ರಿಕವರ್ ಮಾಡೋಕ್ಕೆ ಡೆಪ್ತ್ ಮ್ಯಾಪ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಪೋಜರ್ ಕಾಂಟ್ರಾಸ್ಟ್ ಏನು ಅಡ್ಜಸ್ಟ್ಮೆಂಟ್ ಮಾಡಿಲ್ಲ, ಒಂದು ಪವರ್ ವಿಂಡೋ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನನ್ನ ಈ ಲೀಫ್ ಏನಿದೆ ಅದನ್ನು ಮಾತ್ರ ಹೈಲೈಟ್ ಮಾಡಿ ಒಂದು ಪವರ್ ವಿಂಡೋ ಯೂಸ್ ಮಾಡಿದ್ದೀನಿ. ಸೊ ಪವರ್ ವಿಂಡೋ ಈ ಥರ ಒಂದು ಪವರ್ ವಿಂಡೋನ ಯೂಸ್ ಮಾಡ್ಕೊಂಡಿದ್ದೀನಿ. ಅದರ ನೆಕ್ಸ್ಟು ಇನ್ನೊಂದು ಔಟ್ಸೈಡ್ ಪವರ್ ವಿಂಡೋದಲ್ಲಿ ನಾನು ಕಾಂಟ್ರಾಸ್ಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ಈ ಔಟ್ಸೈಡ್ ಪವರ್ ವಿಂಡೋದಲ್ಲಿ ಸ್ವಲ್ಪ ಕಾಂಟ್ರಾಸ್ಟ್ ಪಿವಿಟ್ನ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಾನು ಈ ಲೀಫ್ ಏನಿದೆ ಇದನ್ನು ಸ್ವಲ್ಪ ಹೈಲೈಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇನ್ನೊಂದು ಕ್ಲಿಪ್ಪಲ್ಲೂ ಸಹ ಅಷ್ಟೇ ನಾನೊಂದು ಪವರ್ ವಿಂಡೋ ಯೂಸ್ ಮಾಡಿದ್ದೀನಿ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಪವರ್ ವಿಂಡೋ ಯಾವ ಥರ ಪ್ಲೇಸ್ ಆಗಿದೆ ಅಂತ. ಇದರಲ್ಲೂ ಅಷ್ಟೇ ಔಟ್ಸೈಡ್ ಪವರ್ ವಿಂಡೋದಲ್ಲಿ ನಾನು ಕಾಂಟ್ರಾಸ್ಟ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ನಾನು ಪವರ್ ವಿಂಡೋ ಹಾಕಾದ್ಮೇಲೆ ನನಗೆ ಇಲ್ಲಿ ಸ್ವಲ್ಪ ಕಾಂಟ್ರಾಸ್ಟ್ ಕಮ್ಮಿ ಆಯಿತು ಅನ್ನಿಸ್ತಾ ಇದೆ. ಸೊ ಹಾಗಾಗಿ ನಾನಿಲ್ಲಿ ಕಾಂಟ್ರಾಸ್ಟ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ಲಿಪ್ಪಿಗೆ ಬರೋದಾದರೆ ಇಲ್ಲೂ ಸಹ ನಾನು ಎಕ್ಸ್ಪೋಜರ್ ಅಡ್ಜಸ್ಟ್ಮೆಂಟ್ ಮಾಡಿದ್ದೀನಿ. ಸೊ ಇಲ್ಲಿ ಸ್ವಲ್ಪ ಬ್ರೈಟ್ ಆಗಿದೆ, ಒಂದು ಎಕ್ಸ್ಪೋಜರ್ನ ಅಡ್ಜಸ್ಟ್ಮೆಂಟ್ ಮಾಡಿದ್ದೀನಿ. ಸ್ಯಾಚುರೇಷನಲ್ಲಿ ಬ್ಯಾಲೆನ್ಸಲ್ಲಿ ಏನು ಚೇಂಜಸ್ ಆಗಿಲ್ಲ. ನೆಕ್ಸ್ಟು ಹ್ಯೂ ಸ್ಯಾಚುರೇಷನಲ್ಲಿ ನಾನು ಸ್ವಲ್ಪ ಸ್ಕಿನ್ ಸ್ಯಾಚುರೇಷನ್ನು ಮತ್ತು ಸ್ಕಿನ್ ಹ್ಯೂನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಸ್ವಲ್ಪ ವಾರ್ಮ್ ಟೋನಲ್ಲಿದೆ ಸ್ಕಿನ್ನು. ಸೊ ಅದನ್ನು ನಾನು ಇಲ್ಲಿ ಸ್ಕೋಪ್ಸ್ ನೋಡಿಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಸೊ
ಸೊ ಅದೇ ಥರ ಸ್ವಲ್ಪ ನಾನು ಗ್ರೀನ್ ಹ್ಯೂ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಬ್ಯಾಕ್ಗ್ರೌಂಡಲ್ಲಿ ಗ್ರೀನ್ಸ್ ನೋಡ್ತಾ ಇದ್ದರೆ ಗೊತ್ತಾಗ್ಬೋದು. ಸೊ ನೆಕ್ಸ್ಟು ನಾನಿಲ್ಲಿ ಡೆಪ್ತ್ ಮ್ಯಾಪು ಮತ್ತು ಮ್ಯಾಜಿಕ್ ಮಾಸ್ಕ್ ಯಾವುದು ಯೂಸ್ ಮಾಡಿಲ್ಲ. ಅದು ಬಿಟ್ಟು ಒಂದು ಪವರ್ ವಿಂಡೋನ ಯೂಸ್ ಮಾಡ್ಕೊಂಡಿದ್ದೀನಿ. ಒಂದು ವಿಗ್ನೇಟ್ ಕೊಡೋಕ್ಕೋಸ್ಕರ ಒಂದು ಪವರ್ ವಿಂಡೋ. ನನ್ನ ಮಾಡೆಲ್ನ ಸೆಲೆಕ್ಷನ್ ಮಾಡಿಕೊಂಡು ಮಾಡೆಲ್ನ ಫೇಸ್ ಬಿಟ್ಟು ಬ್ಯಾಕ್ಗ್ರೌಂಡೆಲ್ಲನೂ ಸ್ವಲ್ಪ ಡಾರ್ಕ್ ಮಾಡ್ಕೊಂಡಿದ್ದೀನಿ, ಲಿಫ್ಟು ಮತ್ತು ಗಾಮಾ ಯೂಸ್ ಮಾಡಿಕೊಂಡು. ನೆಕ್ಸ್ಟ್ ಕ್ಲಿಪ್ಪಲ್ಲೂ ಅಷ್ಟೇ ನಾನು ಎಕ್ಸ್ಪೋಜರ್, ಸ್ಯಾಚುರೇಷನ್, ಬ್ಯಾಲೆನ್ಸ್ ಏನು ಯೂಸ್ ಮಾಡಿಲ್ಲ. ಹ್ಯೂ ಮತ್ತು ಸ್ಯಾಚುರೇಷನ್ ಮಾತ್ರ ಯೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲೂ ಅಷ್ಟೇ ನನಗೆ ಬ್ಲೂ ಮತ್ತು ಸಯಾನು ಸ್ವಲ್ಪ ಸ್ಯಾಚುರೇಷನ್ ಜಾಸ್ತಿ ಆಯಿತು ಅನ್ನಿಸ್ತಾ ಇದೆ. ಅದನ್ನು ಕಮ್ಮಿ ಮಾಡ್ಕೊಂಡಿದ್ದೀನಿ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಸ್ಯಾಟ್ ಮತ್ತು ಬ್ಲೂ ಸ್ಯಾಟ್ ಮತ್ತು ಸಯಾನ್ ಸ್ಯಾಟಲ್ಲಿ. ನೆಕ್ಸ್ಟು ನಾನಿಲ್ಲಿ ಡೆಪ್ತ್ ಮ್ಯಾಪ್ನ ಮತ್ತೆ ಯೂಸ್ ಮಾಡಿದ್ದೀನಿ. ಆಲ್ಮೋಸ್ಟ್ ನಾನಿಲ್ಲಿ ಹಿಂದೆ ಒಂದು ಕ್ಲಿಪ್ಪಲ್ಲಿ ಡೆಪ್ತ್ ಮ್ಯಾಪ್ನ ಯೂಸ್ ಮಾಡಿದ್ನಲ್ಲ, ಅದನ್ನೇ ಕಾಪಿ ಮಾಡಿಕೊಂಡು ಇಲ್ಲಿಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಫರ್ದರ್ ಏನಾದರೂ ಅಡ್ಜಸ್ಟ್ಮೆಂಟ್ ಇತ್ತು ಅಂದರೆ ಅದನ್ನು ಮಾಡ್ಕೊಂಡಿದ್ದೀನಿ. ಸೊ ಅಲ್ಲೇನು ಡೆಪ್ತ್ ಮ್ಯಾಪು ಸೆಟ್ಟಿಂಗ್ಸ್ ಇತ್ತು ಆಲ್ಮೋಸ್ಟ್ ಅದೇ ಸೆಟ್ಟಿಂಗ್ಸ್ ಇದೆ. ಇಲ್ಲಿ ಪೋಸ್ಟ್ ಪ್ರೊಸೆಸಿಂಗ್ ಒಂದು ಆನ್ ಮಾಡ್ಕೊಂಡಿದ್ದೀನಿ. ಇಲ್ಲೂ ಅಷ್ಟೇ ನಾನು ಬ್ಯಾಕ್ಗ್ರೌಂಡ್ ಡೀಟೇಲ್ಸ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ನಾನಿಲ್ಲಿ ಗಾಮಾ ಮತ್ತು ಗೈನ್ನ ಯೂಸ್ ಮಾಡಿಕೊಂಡು ನಾನು ಕಂಪ್ಲೀಟ್ ಬ್ಯಾಕ್ಗ್ರೌಂಡಲ್ಲಿ ಏನೇನು ಡೀಟೇಲ್ಸ್ ಇತ್ತು ಅದನ್ನು ರಿಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನೆಕ್ಸ್ಟು ಇನ್ನೊಂದು ಪವರ್ ವಿಂಡೋ ಯೂಸ್ ಮಾಡ್ಕೊಂಡಿದ್ದೀನಿ. ಬಾಟಮಲ್ಲಿ ಒಂದು ಪವರ್ ವಿಂಡೋನ ಚೂಸ್ ಮಾಡ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ. ಬಾಟಮಲ್ಲಿ ನಮ್ಮ ಫೋರ್ಗ್ರೌಂಡ್ ಏನಿದೆ ಅದನ್ನು ಸ್ವಲ್ಪ ನಾನು ಡಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇನ್ನೊಂದು ಪವರ್ ವಿಂಡೋನ ಯೂಸ್ ಮಾಡಿದ್ದೀನಿ. ನಮ್ಮ ಲೆಫ್ಟ್ ಸೈಡಿಂದ ಇಲ್ಲಿ ಲೈಟ್ ತುಂಬ ಜಾಸ್ತಿ ಆಗ್ತಾಯಿತ್ತು, ಅದನ್ನು ಡಾರ್ಕ್ ಮಾಡಿಕೊಂಡು ನನ್ನ ಮಾಡೆಲ್ನ ಮಾತ್ರ ಹೈಲೈಟ್ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಪವರ್ ವಿಂಡೋ ಹಾಕಿರೋದು ನಿಮಗೆ ಕಾಣಿಸ್ತಾ ಇದೆ. ನೆಕ್ಸ್ಟು ಅದು ಬಿಟ್ಟರೆ ಇನ್ನೇನು ಅಡ್ಜಸ್ಟ್ಮೆಂಟ್ ಇಲ್ಲ. ಇಲ್ಲಿವರೆಗೂ ನಾವು ಪ್ರತಿಯೊಂದು ಕ್ಲಿಪ್ಪನ್ನು ಒಂದು ಕ್ರಿಯೇಟಿವ್ ಗ್ರೇಡಿಂಗ್ ಹೇಗೆ ಮಾಡೋದು ಅಂತ ನೋಡಿದ್ವಿ. ನಾನು ನೆಕ್ಸ್ಟು ಶಾರ್ಟ್ ಮ್ಯಾಚಿಂಗ್ ಮಾಡೋಕ್ಕೋಸ್ಕರ ಆಲ್ಮೋಸ್ಟ್ ಎಲ್ಲ ಈಕ್ವಲ್ ಆಗಿದೆ. ನಾನಿಲ್ಲಿ ಸ್ಕೋಪ್ಸ್ ನೋಡಿಕೊಂಡು ಗ್ರೇಡಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ನಾವು ಸ್ಕೋಪ್ಸ್ ನೋಡ್ತಾ ಇದ್ದರೆ ನಾವು ವೆಕ್ಟ್ರೋಸ್ಕೋಪಲ್ಲಿ ಆಲ್ಮೋಸ್ಟ್ ಎಲ್ಲ ಈಕ್ವಲ್ ಆಗಿ ಕಾಣಿಸ್ತಾ ಇದೆ. ನಾವು ಫರ್ದರ್ ಏನಾದರೂ ಶಾರ್ಟ್ ಮ್ಯಾಚಿಂಗ್ ಅಂದರೆ ಸ್ವಲ್ಪ ಅಕ್ಯುರೇಟಾಗಿ ಶಾರ್ಟ್ ಮ್ಯಾಚಿಂಗ್ ಮಾಡಬೇಕು ಅಂದರೆ ನಾನಿಲ್ಲಿ ಪ್ರತಿಯೊಂದು ಕ್ಲಿಪ್ಪನ್ನು ಈ ಥರ ಸೆಲೆಕ್ಷನ್ ಮಾಡ್ಕೋತೀನಿ. ಒಂದು 4 ಕ್ಲಿಪ್ನ ಸೆಲೆಕ್ಷನ್ ಮಾಡಿಕೊಂಡು ನಮ್ಮ ಟಾಪ್ ಲೆಫ್ಟ್ ಕಾರ್ನರಿಗೆ ಬಂದರೆ ಇಲ್ಲಿ ನಿಮಗೆ ಒಂದು ಸ್ಪ್ಲಿಟ್ ಸ್ಕ್ರೀನ್ ಅಂತ ಒಂದು ಆಪ್ಷನ್ ಸಿಗ್ತಾ ಇದೆ. ಇದನ್ನು ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ ನಿಮಗೆ ಸೆಲೆಕ್ಟೆಡ್ ಕ್ಲಿಪ್ಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಇದನ್ನು ಚೂಸ್ ಮಾಡಿಕೊಂಡ್ರೆ ನಮಗೆ ಪ್ರಿವ್ಯೂದಲ್ಲಿ ತೋರಿಸುತ್ತೆ. ನಾವು ಶಾರ್ಟ್ ಮ್ಯಾಚಿಂಗ್ ಮಾಡಬೇಕಾದ್ರೆ ಯಾವ ಕ್ಲಿಪ್ಪಲ್ಲಿ ಏನು ಚೇಂಜಸ್ ಆಗಿದೆ ಅಂತ ನಾವು ಇದನ್ನು ಚೂಸ್ ಮಾಡಿಕೊಂಡು ಈ ಥರ ಫೈನಲ್ಲಾಗಿ ಬ್ರೈಟ್ನೆಸ್ಸು, ಕಾಂಟ್ರಾಸ್ಟು ಮತ್ತು ಏನಾದರೂ ಫಿಲ್ಮಿಕ್ ಸ್ಯಾಚುರೇಷನ್ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂದರೆ ನಾನು ಲಾಸ್ಟ್ ನೋಡ್ಗೆ ಏನು ಪ್ಲೇಸ್ ಮಾಡಿದ್ನಲ್ಲ ಲ್ಯಾಬ್ ಅಂತ ಒಂದು ನೋಡು, ಅದರಲ್ಲಿ ಲಿಫ್ಟ್, ಗಾಮಾ, ಗೇನು ಮತ್ತು ಕಾಂಟ್ರಾಸ್ಟು, ಪಿವಿಟು, ಸ್ಯಾಚುರೇಷನು ಇದನ್ನು ಯೂಸ್ ಮಾಡಿಕೊಂಡು ನಾನು ಶಾರ್ಟ್ ಮ್ಯಾಚಿಂಗ್ ಮಾಡ್ಕೊಂಡು ಹೋಗ್ತೀನಿ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು 4 ಕ್ಲಿಪ್ನ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಷನ್ ಮಾಡಿಕೊಂಡು ಈ 4 ಕ್ಲಿಪ್ಪು ಈ ಥರ ನನಗೆ ಒಂದು ಪ್ರಿವ್ಯೂ ತೋರಿಸ್ತಾ ಇದೆ. ಇದನ್ನು ನಾನು ಕಂಟ್ರೋಲ್ F ಪ್ರೆಸ್ ಮಾಡ್ತು ಅಂದರೆ ನಮ್ಮ ಕೀಬೋರ್ಡಲ್ಲಿ ಈ ಥರ ಒಂದು ದೊಡ್ಡ ಸ್ಕ್ರೀನ್ ಓಪನ್ ಆಗುತ್ತೆ. ನೀವಿಲ್ಲಿ ಈಸಿಯಾಗಿ ನೋಡಿಕೊಂಡು ಶಾರ್ಟ್ ಮ್ಯಾಚಿಂಗ್ ಮಾಡ್ಕೋಬೋದು. ನೆಕ್ಸ್ಟ್ ಅದೇ ಥರ ನಾನು 4 ಕ್ಲಿಪ್ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ. ಇದು ಅಷ್ಟೇ, ಈ ಥರ ನಾವು ನೋಡಿಕೊಂಡು ಶಾರ್ಟ್ ಮ್ಯಾಚಿಂಗ್ ಮಾಡ್ಕೋಬೋದು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಸೆಲೆಕ್ಷನ್ ಮಾಡಿಕೊಂಡು ನಾನಿಲ್ಲಿ ಪ್ರೆಸ್ ಮಾಡ್ತು ಅಂದರೆ ನಮಗೆ ಈ ಥರ ಒಂದು ಪ್ರಿವ್ಯೂ ತೋರಿಸುತ್ತೆ. ಇಲ್ಲೊಂದು ಕಡೆ ನಾವು ಶಾರ್ಟ್ ಮ್ಯಾಚಿಂಗಿಗೆ ಒಂದು ಆಪ್ಷನ್ ಸಿಗುತ್ತೆ. ಅದು ಬಿಟ್ಟರೆ ಇಲ್ಲಿ ನಾವು ರೈಟ್ ಸೈಡ್ ಬಾಟಮಿಗೆ ಬಂದರೆ ನಮಗೆ ಇಲ್ಲೊಂದು ಲೈಟ್ ಬಾಕ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಇದನ್ನು ಕ್ಲಿಕ್ ಮಾಡ್ತು ಅಂದರೆ ನಮಗೆ ಪ್ರತಿಯೊಂದು ಕ್ಲಿಪ್ಪು ಇಲ್ಲಿ ಡಿಸ್ಪ್ಲೇ ಆಗುತ್ತೆ, ನೀವು ನೋಡ್ತಾ ಇರ್ಬೋದು. ಸೊ ಇದನ್ನು ನೋಡಿಕೊಂಡಾದರೂ ನಾವು ಶಾರ್ಟ್ ಮ್ಯಾಚಿಂಗ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲೇನಾದರೂ ನಮ್ಮ ತಮ್ನೇಲಲ್ಲಿ ನಮಗೇನಾದರೂ ವೇರಿಯೇಷನ್ ಕಾಣಿಸ್ತು ಅಂದರೆ ನಾವಲ್ಲಿ ಕ್ಲಿಪ್ ಲೆವೆಲ್ಗೆ ಹೋಗಿ ನಾನು ಫೈನಲ್ ಏನು ನೋಡನ್ನ ಪ್ಲೇಸ್ ಮಾಡ್ಕೊಂಡಿದ್ನಲ್ಲ ಅದರಲ್ಲಿ ನಾವು ಈಸಿಯಾಗಿ ಶಾರ್ಟ್ ಮ್ಯಾಚಿಂಗ್ ಮಾಡ್ಕೋಬೋದು. ಸೊ ನೋಡಿದ್ವಲ್ಲ ಒಂದು ಟೈಮ್ ಲೈನ್ನ ಹೇಗೆ ಗ್ರೇಡ್ ಮಾಡ್ಬೋದು ಅಂತ. ನಾನಿಲ್ಲಿ ಕೆಲವೊಂದು ಪ್ರಾಕ್ಟೀಸ್ ಕ್ಲಿಪ್ನೂ ಕೊಡ್ತೀನಿ ಮತ್ತು ಇದೇ ಟೂಲ್ಸು ಸಹ ನಾನು ನಿಮಗೆ ಕೊಡ್ತೀನಿ. ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸಿಗೆ ಯೂಸ್ ಮಾಡ್ಕೋಬೋದು. ಆದರೆ ನಮ್ಮ ಚಾನಲ್ಗೆ ಮೆಂಬರ್ ಆಗಿರಬೇಕು. ಸೊ ಇದ್ರ ಫೈನಲ್ ರಿಸಲ್ಟು ಯಾವ ಥರ ಬಂದಿದೆ ಅಂತ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ಆ ವಿಡಿಯೋನ ಫೈನಲ್ ರಿಸಲ್ಟ್ ವಿಡಿಯೋ ಏನಿತ್ತು ಅದನ್ನು ಸೊ ನೀವಲ್ಲಿ ಒಂದ್ಸರಿ ಚೆಕ್ ಮಾಡ್ಕೋಬೋದು. ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಕಲರ್ ಗ್ರೇಡಿಂಗ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ.